ಓಪನ್ ಫೀಲ್ಡ್ ಹೈಡ್ರೋಫೋನಿಕ್ಸ್ ಮಾಡಲು ಬೇಕಾಗುವ ಸಾಧನಗಳು: ಸುಟ್ಟ ಮಣ್ಣಿನ ಅಥವಾ ಪ್ಲಾಸ್ಟಿಕ್ ಬಕೆಟ್ ಅಥವಾ ಹಂಚಿನ ಕಾರ್ಖಾನೆಯಿಂದ ತರುವ ಹೂಚಟಿಗಳು. ತಲೆಯ ವ್ಯಾಸ 10 ಇಂಚು ಅಥವಾ ಹೆಚ್ಚಾಗಿರಬೇಕು. ಸುಮಾರು 10 ಇಂಚಿಗಿಂತ ಎತ್ತರ ಇರಬೇಕು. 10-15 ಲೀಟರ್ ನೀರು ಹಿಡಿಯಬೇಕು. 20 ಲೀಟರ್ ಆದರೂ ತೊಂದರೆ ಇಲ್ಲ. ಬಕೆಟ್ಗಳಾದರೆ ತೂತ ಮಾಡುವುದು ಕಷ್ಟ. ಹಂಚಿನ ಮಣ್ಣಿನ ಪಾಟ್ಗಳ ತಳಭಾಗದಲ್ಲಿ ತೂತ ಇರುತ್ತದೆ. ಈ ತೂತಕ್ಕೆ 16 mm ಪೈಪಿನಲ್ಲಿ ಬಳಸುವ ಟೀ ಜಾಯಿಂಟ್ಗೆ ಚಿತ್ರದಲ್ಲಿ ಈಗ ಕಾಣುವ ಪಾಟಿನಲ್ಲಿ ಇರುವಂತೆ 3-4 ಇಂಚು ಉದ್ದದ HDPeಯ 16 mm ಪೈಪನ್ನು ಸೇರಿಸಿ ತೂತದ ಮೂಲಕ ಹಾಯಿಸಿ ಪಾಟ್ನಲ್ಲಿ ನೀರು ಹೊರಹೋಗದಂತೆ ಈ ರೀತಿಯಾಗಿ, ಅಂದರೆ ಈ ಚಟ್ಟಿಯಲ್ಲಿ ಕಾಣುವಂತೆ ಒಳಭಾಗಕ್ಕೆ ಅಂಟಿಸಬೇಕು. ಪ್ರತಿ ಪಾಟಿಗೆ 3 ಅಡಿ ಅಂತರ ಇರುವಂತೆ HDPE ಪೈಪನ್ನು ಕತ್ತರಿಸಿ ಟೀ ಜಾಯಿಂಟನ್ನು ಎರಡೂ ಬದಿಗೂ ಸೇರಿಸಬೇಕು. ಪ್ಲಾಸ್ಟಿಕ್ ಬಕೆಟ್ಗಳಾದರೆ ವಾಷರ್ ಹಾಕಬೇಕು. ಇದಕ್ಕೆ ಪ್ಲಂಬರ್ನ ಸಹಾಯವನ್ನು ತೆಗೆದುಕೊಳ್ಳುವುದು ಉತ್ತಮ. ಈ ಟೀ ಜಾಯಿಂಟ್ನಿಂದ ಪಾಟಿನ ಒಳಗಡೆ ಹೋದ ತುದಿಗೆ ಒಂದು ಎಲ್ ಬೆಂಡನ್ನು ಅಂದರೆ ನಂತರ ಇನ್ನೊಂದು ಸಣ್ಣ ಪೈಪ್ ತುಂಡು, ಮತ್ತೊಂದು ಸಣ್ಣ ಪಂಪು, 2 ಬೆಂಡನ್ನು ಸೇರಿಸಬೇಕು. ಇದನ್ನು ಈ ಪಾಟಿನ ಒಳಗಡೆ ನೋಡಿಕೊಳ್ಳಬಹುದು. ಇಷ್ಟಾದ ನಂತರ ಈಗ ಸುಮಾರು 3-4 ಇಂಚು ಎತ್ತರದಲ್ಲಿ ಎಲ್ ಬೆಂಡ್ ಇರುತ್ತದೆ. ಈ ಮಟ್ಟಕ್ಕಿಂತಲೂ 1 ಅಥವಾ 2 ಇಂಚು ಎತ್ತರದವರೆಗೆ ಇಟ್ಟಿಗೆ ಅಥವಾ ಹಂಚಿನ ಹುಡಿಗಳನ್ನು ತುಂಬಿಸಬೇಕು. ಇವುಗಳನ್ನು ಇಡುವಾಗ ಮಧ್ಯಭಾಗದಲ್ಲಿ ಬಹಳ ದೊಡ್ಡದು ಅಲ್ಲದ ಬಹಳ ಚಿಕ್ಕದೂ ಅಲ್ಲದ ತೂತುಗಳನ್ನು ಬಿಟ್ಟುಕೊಳ್ಳಬೇಕು. ಇವುಗಳ ಮೇಲೆ ಸುಮಾರು 3 ಅಥವಾ 4 ಇಂಚು ದಪ್ಪವಾಗಿ ಕೋಕೋಪಿಟ್, ಚೇರಿ ಅಥವಾ ಉಮೆಕರಿ ಅಥವಾ ಬೆರಣಿಯ ಕರಿ ಮೊದಲಾದವುಗಳನ್ನು ಹಾಕಬೇಕು. ಇದರ ನಂತರ ವಾಟರ್ ಲೆವೆಲ್ ಮಾಡಿ ಈ ಪಾಟ್ಗಳನ್ನು ಸಾಲಾಗಿ ಇಡಬೇಕು. ಪ್ರತಿ ಪಾಟ್ನಿಂದ ಇನ್ನೊಂದು ಪಾಟಿಗೆ ಟೀ ಜಾಯಿಂಟಿಗೆ ಕನೆಕ್ಷನ್ ಮಾಡಬೇಕು. ಈಗ ಒಂದು ಪಾಟಿಗೆ ನೀರು ತುಂಬಿಸಿ ನೋಡಬೇಕು. ಈ ಕೆಲಸವನ್ನು ಸಾಲಾಗಿ ಇಟ್ಟು ನೀರು ತುಂಬಿಸುವ ಕೆಲಸವನ್ನು ಇಟ್ಟಿಗೆ ಹಾಗೂ ಕೋಕೋಪಿಟ್ಟನ್ನು ಪಾಟಿಗೆ ಹಾಕುವ ಮೊದಲೇ ಮಾಡಬೇಕು. ನಂತರ ಒಂದು ಪಾಟಿಗೆ ನೀರನ್ನು ತುಂಬಿಸಬೇಕು. ಇದು ಎಲ್ಲ ಪಾಟ್ಗಳಿಗೂ ನೀರನ್ನು ತುಂಬಿಸುತ್ತದೆ. ಲೀಕ್ಗಳಿವೆಯೋ ಎಂದು ನೋಡಲು ಒಂದು ದಿನ ಹಾಗೆ ಬಿಟ್ಟರೆ ಉತ್ತಮ. ನಂತರ ಲೀಕ್ಗಳಿದ್ದರೆ ಸರಿಪಡಿಸಿ ಮತ್ತೊಂದು ದಿನ ಇಟ್ಟು ಪಾಟ್ಗಳಲ್ಲಿ ಒಂದು ಪಾಟನ್ನು ಹೊರತುಪಡಿಸಿ ಎಲ್ಲ ಪಾಟ್ಗಳಿಗೂ ಈ ಮೊದಲೇ ಹೇಳಿದಂತೆ ಇಟ್ಟಿಗೆ ಹಾಗೂ ಕೊಯರ್ ಪೀಟ್ಗಳನ್ನು ತುಂಬಿಸಬೇಕು. ನಂತರ ಈಗ ನೀವು ಮಾಡಿದ ಪೈಪ್ ಕನೆಕ್ಷನ್ಗಳು ಪಾಟ್ಗಳ ಬಸಿಕಾಲುವೆಯಂತೆ ವರ್ತಿಸುತ್ತವೆ. ಯಾವುದೇ ಪಾಟಿನಲ್ಲಿ ಬೇರುಗಳು ನೀರಿನಲ್ಲಿ ಮುಳುಗಿಕೊಂಡು ಇರಲು ಬಿಡುವುದಿಲ್ಲ. ಹೀಗೆ ಎಲ್ಲ ಪಾಟ್ಗಳು ಡ್ರೇನ್ ಆಗುತ್ತವೆ ಎಂದು ಮೊದಲೇ ನೋಡಿಕೊಳ್ಳತಕ್ಕದ್ದು. ನಂತರ ಡ್ರೇನ್ ಆಗದೇ ಹೋದಲ್ಲಿ ಸರಿಪಡಿಸಿಕೊಳ್ಳಬೇಕು. ನಂತರ ಈ ಪ್ರತಿ ಪಾಟಿಗೂ ಒಂದು ಡ್ರಿಪ್ ಇರಿಗೇಷನ್ನ ಮೈಕ್ರೋ ಟ್ಯೂಬ್ನ ಕನೆಕ್ಷನ್ ಮಾಡಬೇಕು. ಖಾಲಿ ಬಿಟ್ಟ ಪಾಟಿಗೆ ಮೈಕ್ರೋ ಟ್ಯೂಬನ್ನು ಸೇರಿಸಬೇಕೆಂದಿಲ್ಲ. ಈ ಮೈಕ್ರೋ ಟ್ಯೂಬ್ಗಳಿಗೆ ಪಂಪಿನ ಮೂಲಕ ಪೋಷಕಾಂಶ ದ್ರಾವಣವನ್ನು ಹಾಯಿಸುವ ವ್ಯವಸ್ಥೆ ಮಾಡಬೇಕು. ಎಕ್ವೇರಿಯಂ ಪಂಪ್ಗಳನ್ನು ಬಳಸಬಹುದು. ಈಗ ಪೋಷಕಾಂಶ ದ್ರಾವಣವನ್ನು ಹಾಯಿಸುವಾಗ ಎಲ್ಲ ಪಾಟ್ಗಳಲ್ಲಿಯೂ ಒಂದೇ ಮಟ್ಟದಲ್ಲಿ ದ್ರಾವಣವು ನಿಲ್ಲುತ್ತದೆ. ಇಟ್ಟಿಗೆಯನ್ನು ಹಾಕದೆ ಬಿಟ್ಟ ಪಾಟ್ನಲ್ಲಿ ಇನ್ನೊಂದು ಪಂಪನ್ನು ಇಡಬೇಕು. ಈ ಪಂಪಿಗೆ ಪೋಷಕಾಂಶ ದ್ರಾವಣಗಳು ಪುನಃ ದ್ರಾವಣವನ್ನು ಇಟ್ಟು
ದೊಡ್ಡ ಡ್ರಮ್ಮಿಗೆ ಹಿಂದಿರುಗಿಸಲು ಅವಶ್ಯವಾಗಿರುತ್ತದೆ. ಪೋಷಕಾಂಶ ದ್ರಾವಣಗಳು ಬಕೆಟ್ನಿಂದ ಹೊರಚೆಲ್ಲದಂತೆ ತುಂಬಿಸಬೇಕು. ಇನ್ನೊಂದು ಪಂಪಿನ ಮೂಲಕ ಪೋಷಕಾಂಶ ದ್ರಾವಣವನ್ನು ಖಾಲಿಯಾಗಿರುವ ಪಾಟಿನಿಂದ ಎತ್ತಿ ಮೊದಲ ಡ್ರಮ್ಮಿಗೆ ಹಿಂದಿರುಗಿಸಬೇಕು. ಇದರಲ್ಲಿ ಒಂದು ಪಂಪು ಪೋಷಕಾಂಶ ದ್ರಾವಣಗಳಿಗೆ ನೀಡಲು, ಇನ್ನೊಂದು ಪಂಪ್ ಪಾಟ್ಗಳಿಂದ ಬರುವ ಪೋಷಕಾಂಶ ದ್ರಾವಣದ ಬಸಿ ನೀರು ಪುನಃ ಡ್ರಮ್ಮಿಗೆ ಹೋಗುವಂತೆ ಮಾಡಲು ಬಳಕೆಯಾಗುತ್ತದೆ. ಒಮ್ಮೆ ನೀರನ್ನು ತುಂಬಿಸಿದ ನಂತರ ಕೂಡಲೇ ಬಸಿಯುವ ಪಂಪನ್ನು ಬಳಸಿ ನೀರನ್ನು ಹೊರತೆಗೆಯಬೇಕು. ಹೀಗೆ ಮಾಡದೇ ಇದ್ದಾಗ ಬೇರುಗಳು ಕೊಳೆಯುತ್ತವೆ. ಮಳೆ ಬಂದು ಪಾಟ್ಗಳಿಗೆ ಮಳೆ ನೀರು ತುಂಬುವ ಸಂದರ್ಭ ಇದ್ದಾಗ ಎಂಡ್ ಕ್ಯಾಪನ್ನು ನೀರನ್ನು ನೆಲಕ್ಕೆ ಬಸಿದು ಹೋಗುವಂತೆ ತೆಗೆದು ಬಿಡಬೇಕು. ದಿನವೂ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಪೋಷಕಾಂಶ ದ್ರಾವಣವನ್ನು ನೀಡಿದರೆ ಪಾಟ್ನಲ್ಲಿ ನೆಟ್ಟ ಗಿಡಗಳು ವೇಗವಾಗಿ ಬೆಳೆದು ಉತ್ತಮ ಫಸಲನ್ನು ನೀಡುತ್ತವೆ. ಮುಂದಿನ ದಿನಗಳಲ್ಲಿ ಫಸಲು ನೀಡಿದ ಚಿತ್ರಗಳನ್ನು ಹಂಚಿಕೊಳ್ಳುತ್ತೇನೆ.